ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಘನಘೋರ ದುರಂತ ಆಗಿರುವುದು. ಈ ದುರಂತದಲ್ಲಿ 5 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ. ಗಣೇಶನ ಮೆರವಣಿಗೆಯಲ್ಲಿ ಈ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಮೊಸಳೆ ಹೊಸಹಳ್ಳಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟ್ಸ್ ಇವರು. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಘನಘೋರ ದುರಂತ ನಡೆದಿದೆ. ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ 5 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಅಲ್ಲೇ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಇವತ್ತು ಗಣೇಶನ ವಿಸರ್ಜನಾ ಮೆರವಣಿಗೆ ನಡೀತಾ ಇತ್ತು. ಡಿಜೆ ಹಾಕಿದ್ರು. ಹೀಗಾಗಿ ಅಲ್ಲಿ ಬಂದು ಆ ಮೆರವಣಿಗೆಯಲ್ಲಿ ಭಾಗಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ರು, ಕುಣಿದು ಕುಪ್ಪಳಿಸ್ತಾ ಇದ್ರು. ಆದರೆ ಯಮ ಸ್ವರೂಪಿಯಂತೆ ಬಂದಂತಹ ಈ ಟ್ರಕ್ 5 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪ್ರಾಣವನ್ನ ಕಸಿದುಕೊಂಡಿದೆ. ಈ 5 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದೀಗ ಈ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಈ ದುರಂತದಲ್ಲಿ 8ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಸದ್ಯಕ್ಕೆ ಈ 8 ಜನರ ದುರ್ಮರಣ ಆಗಿರುವುದು. ಹಾಸನದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ದುರಂತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಗಾಯಾಳುಗಳಿಗೆ ಸರ್ಕಾರದಿಂದ ಚಿಕಿತ್ಸಾ ವೆಚ್ಚವನ್ನು ಸಹ ಭರಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಘಟನೆ ತಿಳಿದು ನನಗೆ ತುಂಬಾ ದುಃಖ ಆಯಿತು ಅಂತ ಹೇಳಿದ್ದಾರೆ. ಇದು ಅತ್ಯಂತ ನೋವಿನ ಘಳಿಗೆ ಎಂದು ಸಿಎಂ ಸಂತಾಪವನ್ನ ಸೂಚಿಸಿದ್ದಾರೆ. ಹಾಸನದಲ್ಲಿ ನಡೆದಂತಹ ಗಣೇಶ ಮೆರವಣಿಗೆ ವೇಳೆ ನಡೆದಂತಹ ದುರಂತಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸ್ತೀವಿ. ಇನ್ನು ಮೃತಪಟ್ಟವರಿಗೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಕ್ಸ್ನಲ್ಲಿ ಈ ಪೋಸ್ಟ್ ಅನ್ನು ಹಾಕಿಕೊಳ್ಳುವ ಮೂಲಕ ಈ ದುರಂತಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಸದ್ಯ ಈಗ ಮೃತಪಟ್ಟವರ ಸಂಖ್ಯೆ ಈಗ ಸದ್ಯಕ್ಕೆ 8 ಇದೆ. ಈಗ ಯಾರು ಗಾಯಾಳುಗಳಿದ್ದಾರೆ, ಅವ್ರ ಸ್ಥಿತಿ ಹೇಗಿದೆ ಇವಾಗ ಅಂತ? ಅರ್ಪಿತ, ಏನು ಹಾಸನ ತಾಲೂಕಿನ ಮೊಸಳೆಹಳ್ಳಿ ಬಳಿ ಏನು ಗಣೇಶ ವಿಸರ್ಜನೆ ವೇಳೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಮೆರವಣಿಗೆ ಅದ್ದೂರಿಯಾಗಿ ಸಾಗ್ತಾ ಇರ್ತದೆ. ನಾಳೆ ಬೆಳಗ್ಗೆ ಗಣಪತಿ ವಿಸರ್ಜನೆ ಆಗ್ತಕ್ಕಂತಹ ಒಂದು ಕಾರ್ಯಕ್ರಮವಿತ್ತು. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಈ ಬದಿಯ ರಸ್ತೆಯಲ್ಲಿ ಗಣಪತಿಯ ಮೆರವಣಿಗೆ ಹೋಗ್ತಾ ಇರ್ತದೆ, ಮತ್ತೊಂದು ಬದಿ ರಸ್ತೆಯಲ್ಲಿ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಆದರೆ ಏಕಾಏಕಿ ಹಾಸನದ ಕಡೆಯಿಂದ ಒಣನರಸೀಪುರದ ಕಡೆಗೆ ಚಲಿಸಿದಂತಹ ಟ್ರಕ್ ಏನಿದೆ, ಎದುರಿಗೆ ಬಂದಂತಹ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ತಾನೆ. ಆ ನಂತರದಲ್ಲಿ ಏನು ಆ ಡಿವೈಡರ್ ಇದೆ, ಆ ಡಿವೈಡರ್ನ ದಾಟಿ ಆ ಮೆರವಣಿಗೆಯಲ್ಲಿ ಹೋಗ್ತಿದ್ದಂಥವರ ಜನರೇನಿದ್ದಾರೆ ಅವ್ರ ಮೇಲೆ ಹರಿತದೆ. ಸ್ಥಳದಲ್ಲೇ ಸುಮಾರು 5ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ತಾರೆ. ಅಲ್ಲದೆ ಏನು ಇನ್ನೂ 20ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಿದ್ದಾರೆ. ಈ ಗಾಯಾಳುಗಳೇನಿದ್ದಾರೆ ಅವರಲ್ಲಿ 5 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ. 5 ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಏನು ಹಾಸನ ಟ್ರಕ್ನ ಚಾಲಕ ಭುವನೇಶ್ ಏನಿದ್ದಾನೆ ಆತನನ್ನು ಹಿಡಿದು ಸ್ಥಳೀಯರು ತಿಳಿಸಿ ಪೊಲೀಸಿಗೆ ಒಪ್ಪಿಸಿರ್ತಾರೆ. ಈಗ ಸದ್ಯ ತಿಳಿದು ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಕಬ್ಬನಹಳ್ಳಿ ಗ್ರಾಮದ ಪವನ್ ಕುಮಾರ್, ಹೊಳೆನರಸೀಪುರ ತಾಲೂಕಿನ ಡಣಾಯಕನಹಳ್ಳಿಯ ಗೋಕುಲ್, ಬಿಹಾರ ಮೂಲದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸೇರಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಈ ಸಾವನ್ನಪ್ಪಿದವರ ಕುಟುಂಬದವರ ಆಕ್ರಂದನ ಏನಿದೆ ಅದು ಮುಗಿಲು ಮುಟ್ಟಿತ್ತು. ಸ್ಥಳದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸಂಸದ ಶ್ರೇಯಸ್ ಪಟೇಲ್, ಮಾಜಿ ಸಚಿವರಾದಂಥ HD ರೇವಣ್ಣ, DC KS ಲತಾಕುಮಾರಿ ಸೇರಿದಂತೆ ಹಲವರು ಸ್ಥಳಕ್ಕೆ ಬರ್ತಾರೆ. ಆದರೆ ಜನರ ಆಕ್ರೋಶದ ಕಟ್ಟ ಹೊಡೆದಿರುತ್ತೆ. ಅವರ ಮುಂದೆ ತೀವ್ರತರವಾದ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇಡೀ ರಸ್ತೆ ಏನಿದೆ ಅದು ರಕ್ತದ ಮಡುವಾಗಿದೆ. ಯಾಕೆಂತ ಹೇಳಿದ್ರೆ ಅಷ್ಟು ಪ್ರಮಾಣದ ರಕ್ತ ಇಲ್ಲಿ ಹರಿದಿದೆ. ವೇಗವಾಗಿ ಬಂದಂತಹ ಟ್ರಕ್ ಯಾವುದೇ ಅಡೆತಡೆ ಇಲ್ಲದೆ ಏನು ಡಿವೈಡರ್ನ ನುಗ್ಗಿ ಹಾರಿ ಅದು ಮುಂದಕ್ಕೆ ನುಗ್ಗಿ ಜನರ ಮೇಲೆ ಹರಿದಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳದಲ್ಲಿ 8 ಮಂದಿ ಸಾವನ್ನಪ್ಪಿ 17ಕ್ಕೂ ಹೆಚ್ಚು ಮಂದಿ ಏನು ತೀವ್ರ ಗಂಭೀರವಾದಂತಹ ಗಾಯಗಳಾಗಿದ್ದಾರೆ. ಈಗ ಸ್ಥಳದಲ್ಲಿ ಇದ್ದಂಥವ್ರು ನಮ್ಮ ಜೊತೆ ಮಾತಾಡ್ತಾನೆ. ಸರ್ ಹೇಳಿ, ಮೆರವಣಿಗೆ ಎಲ್ಲಿ ಸಾಗ್ತಿತ್ತು, ಯಾವಾಗ ಈ ಘಟನೆ ನಡೀತು? ಸರ್, ಮೆರವಣಿಗೆ ಕ್ಲೀನಾಗಿ ಒಂದೇ ರೋಡಲ್ಲಿ ನಡೀತಾ ಇತ್ತು. ಸಡನ್ನಾಗೆ ವೆಹಿಕಲ್ ಗಾಡಿ ಬಂದು ಆಪೋಸಿಟ್ ಒಂದೇ ಸತಿ ನುಗ್ಗಿದ್ದು. ಏಕಾಏಕಿ ನುಗ್ಗಿದ್ರಿಂದ ಎಲ್ಲ DJ ಮೇಲೆ ಡ್ಯಾನ್ಸ್ ಮಾಡ್ತಾರೆ, ಅದರ ಮೇಲೆ ಹರಿದ ಪರಿಣಾಮ ಒಂದೇ ಸತಿ ಎಲ್ಲ ರಕ್ತ ಚೆಲ್ಲಿತು. ಅವಾಗ ಒಂದು 5 ಜನ ಯಾರ್ಯಾರಿದ್ರು ಅವರೆಲ್ಲ ಒಂದು ಸ್ವಲ್ಪ ಅಲ್ಲೇ ಸ್ಪಾಟ್ ಆದರು. ಅವರನ್ನು ಆ್ಯಂಬುಲೆನ್ಸಲ್ಲಿ ಕಳಿಸಿದ್ದು. ಮತ್ತು ಇನ್ನು 20 ಜನ ಫುಲ್ ಸೀರಿಯಸ್ಸಲ್ಲೇ ಇದ್ದರು. ಅದರಲ್ಲೂ ಒಂದು 10 ಜನ ಡೌಟ್ ಇದೆ. ಇನ್ನೊಂದು 50 ಜನ ಸೀರಿಯಸ್ ಆಗಿರೋದು, ಇನ್ನೆಲ್ಲ ಲೋಕಲಲ್ಲಿ. ಈಗ ಟ್ರಕ್ಕು ಎಲ್ಲಿಂದ ಎಲ್ಲಿಗೆ ಹೋಗ್ತಿತ್ತು? ಏಕಾಏಕಿ ಡಿವೈಡರ್ನ ಹತ್ತಿ ಬರಲಿಕ್ಕೆ ಕಾರಣ ಏನು? ಸರ್, ಅತಿ ಮುಖ್ಯ ಕಾರಣ ಅಂದರೆ ಪ್ರೊಸೆಷನ್ ಹೋಗ್ಬೇಕಾದ್ರೆ ಯಾವುದೇ ಒಂದು ಪೊಲೀಸ್ ಮುಂಜಾಗ್ರತವಾಗಿ ಡಿವೈಡರನ್ನು ಅವ್ರದ್ದು ಒಂದು ಬ್ಯಾರಿಕೇಡ್ ಇದೆ, ಬ್ಯಾರಿಕೇಡ್ ಅಳವಡಿಸಿಲ್ಲ ಇವರು ಎಲ್ಲೂ. ನೀವು ಬೇಕಾದ್ರೆ ವೀಡಿಯೋದಲ್ಲಿ ತೋರಿಸಿಬೇಕಾದ್ರೆ ಎಲ್ಲೂ ಒಂದು ಬ್ಯಾರಿಕೇಡ್ ತೋರಿಸ್ತಾ ಇಲ್ಲ ನಿಮಗೆ. ಬ್ಯಾರಿಕೇಡ್ ಇದ್ದಿದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಆಗೋದು. ಈ ಅನಾಹುತಕ್ಕೆ ಮೇನ್ ಕಾರಣ ಬ್ಯಾರಿಕೇಡ್ ಇದ್ದಿದ್ರೆ ಈ ಅನಾಹುತ ಆಯ್ತಲೇ ಇತ್ತಿಲ್ಲ.
ಎರಡು ಸೈಡು ಆ ಬ್ಯಾರಿಕೇಡ್ ಕೊಟ್ಟು. ನಮ್ಮಲ್ಲಿ ಇರೋದು 4 ರೋಡು. 4 ರೋಡಲ್ಲಿ ಒಂದೇ ಲೈನಲ್ಲಿ 2 ಗಾಡಿ 2 ಗಾಡಿ ಪಾಸ್ ಆಯ್ತವೆ, ಅಷ್ಟು ರೋಡ್ ಅಗಲ ಇದೆ. ಬಟ್ ಬ್ಯಾರಿಕೇಡ್ನ ಸಮಸ್ಯೆಯಿಂದನೇ ಏಕಾಏಕಿ ಗಾಡಿ ಸ್ಪೀಡಿಗೆ ಬಂದು ಕಂಟ್ರೋಲ್ಸ್ ಆಗಿದೆ. ಒಂದು ಟಚ್ ಆದಮೇಲೆ ಬೈಕ್ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ಮತ್ತೆ ಈ ಕಡೆ ಸೈಡ್ ಡಿವೈಡರ್ ಆರಿರೋದು. ಈಗ ಮೆರವಣಿಗೆಯಲ್ಲಿ ಸಾಕಷ್ಟು ಇಂಜಿನಿಯರ್ ವಿದ್ಯಾರ್ಥಿಗಳಿದ್ರು, ಸ್ಥಳೀಯರಿದ್ದರು. ಎಷ್ಟು ಜನ ಇಲ್ಲಿ ಸ್ಥಳದಲ್ಲಿ ಸಾವನ್ನಪ್ಪಿರೋ ಸರ್? ವಿದ್ಯಾರ್ಥಿಗಳು ಎಲ್ಲಿಯವರು ಏನಾದ್ರು ಮಾಹಿತಿ ಇದೆಯಾ ಸರ್? ಇದು ಬಂದು ಮಸಳೆ ಹೊಸಹಳ್ಳಿ ಅನ್ನೋದಕ್ಕಿಂತ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರ್ತಾರೆ. ಸಾಲದಕ್ಕೆ ಇಂಜಿನಿಯರಿಂಗ್ ಹಾಸ್ಟೆಲ್ ಹತ್ತಿರ ಇರೋದ್ರಿಂದ ಇಂಜಿನಿಯರಿಂಗ್ ಹುಡುಗರು ಬಂದಿದ್ದಾರೆ. ಇಂಜಿನಿಯರಿಂಗ್ ಹುಡುಗರು ಮೂಲತಃ ಅವರು ಹೊರಗಡೆ ಜಿಲ್ಲೆಗಳ ಬಂದು ಇಲ್ಲಿ ಸ್ಟಡಿ ಮಾಡ್ತಾಯಿದ್ದಾರೆ, ಹಾಸ್ಟೆಲ್ ಇದೆ, ಹಾಗಾಗಿ ಎಲ್ಲ ಬಂದಿದ್ದಾರೆ. ಇನ್ನು ಬೆಳಗ್ಗೆನೇ ನಿಖರ ಮಾಹಿತಿ ಸಿಗುತ್ತೆ. ಈ ಟೈಮಲ್ಲಿ ಯಾರೂ ನಿಖರ ಮಾಹಿತಿ ಸಿಗಲ್ಲ. ಒಟ್ಟಿಗೆ ಎಲ್ಲರೂ ಆ್ಯಂಬುಲೆನ್ಸಿಗೆ ಹಾಕಿರೋದ್ದಾರೆ ಮಾನವೀಯತೆ ದೃಷ್ಟಿಯಿಂದ. ಇಂಥ ಊರವರು ಅಂತ ನಿಖರ ಮಾಹಿತಿ ಬೆಳಗ್ಗೆನೇ ಲಭ್ಯವಾಗುತ್ತದೆ. ಇದು ಸ್ಥಳದಿದ್ದಂಥ ಧನಂಜಯ ಅಂತ ಏನು ಪ್ರತ್ಯಕ್ಷದರ್ಶಿದ್ದಾರೆ, ಅವರು ಹೇಳ್ತಾ ಇರ್ತಕ್ಕಂಥದ್ದು ಏಕಾಏಕಿ ಏನು ಟ್ರಕ್ಕು ಮೇಲೆ ಎರಗ್ತೋ, ಆದರೆ ಆ ಆರ್ಕೆಸ್ಟ್ರಾ ಸೌಂಡು ಏನು ಅಲ್ಲಿಗೆ ತೆರಳ್ತಾ ಇದ್ರು, ಆ ಡಿ ಜೆ ಸೌಂಡನ್ನು ಹಾಕಿದ್ರು, ಆ ಸೌಂಡ್ನಲ್ಲಿ ಯಾವುದೂ ಸಹ ಸರಿಯಾಗಿ ಗೋಚರವಾಗಲಿಲ್ಲ. ಯಾಕೆಂದರೆ ಒಂದು ಬದಿಯಲ್ಲಿ ಮಾತ್ರ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸಿದ್ರು. ಆದರೂ ಸಹ ಏಕಾಏಕಿ ಬೈಕಿಗೆ ಡಿಕ್ಕಿ ಹೊಡೆದು ಮೆರವಣಿಗೆಯಲ್ಲಿ ಸಾಕ್ತಿದ್ದಂಥವರ ಮೇಲೆ ಟ್ರಕ್ ಹರಿದಿದೆ. ಈ ಪರಿಣಾಮ ಸ್ಥಳದಲ್ಲೇ 5 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸೇರಿ 8 ಜನರು ಮೃತಪಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ಗಾಯಗಳಾಗಿವೆ. ಅವರನ್ನು ಹಾಸನ ಜಿಲ್ಲಾಸ್ಪತ್ರೆಗೆ ಆಂಬುಲೆನ್ಸ್ಗಳ ಮೂಲಕ ಸಾಗಿಸಲಾಗಿದೆ. ಕೆಲವರ ಸ್ಥಿತಿ ಗಂಭೀರವಾಗಿದ್ದು ಅವರನ್ನು ಸಹ ಈಗ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗ್ತಾ ಇದೆ. ಅರ್ಪಿತಾ.